ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ತಯಾರಿ ಶುರುವಾಗಿದೆ ಈಗಾಗಲೇ. ಹೀಗಾಗಿ ಕೊಡಗಿನ ದುಬಾರೆ ಆನೆ ಶಿಬಿರದಿಂದ ಗಜಪಡೆ ಮೈಸೂರಿನತ್ತ ಪ್ರಯಾಣವನ್ನು ಬೆಳೆಸಿವೆ. ಸಾಂಪ್ರದಾಯಿಕವಾಗಿ ಗಜಪಡೆಗೆ ಬೀಳ್ಕೊಡುಗೆಯನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಮೈಸೂರು ದಸರಾಗೆ ಕೊಡಗಿನಿಂದ ಗಜಪಡೆ ಪಯಣ. ವೈಭವೋಪೇತ ಜಂಬೂ ಸವಾರಿಗೆ ಗಜಪಡೆ ಮೈಸೂರಿನತ್ತ. ದುಬಾರೆ ಆನೆ ಶಿಬಿರದಿಂದ ಹೊರಟ ಸಾಕಾನೆಗಳು. ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗಾಗಿ ಆನೆಗಳ ತಂಡ ಮೈಸೂರಿನತ್ತ ಹೊರಟಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರದಿಂದ ಮೊದಲ ಹಂತವಾಗಿ ಒಟ್ಟು 3 ಆನೆಗಳು ಹೊರಟಿದ್ದು, ಮೈಸೂರು ಜಿಲ್ಲೆಯ ವೀರನಹೊಸಹಳ್ಳಿಯಿಂದ ಸುಮಾರು 9 ಆನೆಗಳು ಅರಮನೆಯತ್ತ ಪ್ರಯಾಣ ಬೆಳೆಸಲಿವೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದುಬಾರೆ ಸಾಕಾನೆ ಶಿಬಿರದಿಂದ ಕಂಜನ್, ಧನಂಜಯ್, ಗೋಪಿ ಆನೆಗಳಿಗೆ ಸಾಕಾನೆ ಶಿಬಿರದಲ್ಲಿ ಸಾಂಪ್ರದಾಯಿಕವಾಗಿ ಗಣಪತಿ ಪೂಜೆಯನ್ನು ನೆರವೇರಿಸಲಾಯಿತು. ಸಾಕಾನೆಗಳ ಮಾವುತರು ಮತ್ತು ಕಾವಾಡಿಗಳು ಯಾವುದೇ ವಿಘ್ನ ಬಾರದಂತೆ ಪೂಜೆ ಸಲ್ಲಿಸಿದರು. 1 ತಿಂಗಳು ಮೈಸೂರಿನಲ್ಲಿ ವಿಶೇಷ ಆಹಾರ ಮತ್ತು ತರಬೇತಿ ನಡೆಸಲಿರುವ ದಸರಾ ಆನೆಗಳು ಮೈಸೂರಿಗೆ ಹೊರಟಿವೆ. ಪ್ರತಿ ವರ್ಷ ಸಂಪ್ರದಾಯದಂತೆ ವೀರನಹೊಸಳ್ಳಿಯಿಂದ ಗಜಪಯಣ ಹೊರಡುತ್ತದೆ. ಇಲ್ಲಿಂದ 7 ಆನೆ ಹೋಗಬೇಕು. ಈಗ ಮೊದಲನೇ ಹಂತವಾಗಿ ದುಬಾರೆ ಸಾಕಾನೆ ಶಿಬಿರದಿಂದ 3 ಆನೆ ಕಳಿಸ್ತಾ ಇದ್ದೀವಿ. ಧನಂಜಯ, ಗೋಪಿ ಮತ್ತು ಕಂಜನ್ ಆನೆ ದುಬಾರೆ ಶಿಬಿರದಿಂದ ವೀರನಹೊಸಳ್ಳಿಗೆ ಹೋಗ್ತಾ ಇದೆ. ಮತ್ತು 2ನೇ ಹಂತದಲ್ಲಿ ಇನ್ನೂ ನಮಗೆ ದಿನಾಂಕ ನಿಗದಿಯಾಗಿಲ್ಲ. ದುಬಾರೆ ಸಾಕಾನೆ ಶಿಬಿರದಿಂದ ದಸರಾ ಆನೆಗಳು ವೀರನಹೊಸಹಳ್ಳಿಗೆ ಕಳುಹಿಸುವ ಸಲುವಾಗಿ ಲಾರಿಗಳಿಗೆ ಹತ್ತಿಸಲಾಯಿತು. ನಾಡದೇವತೆಯ ಹಬ್ಬದಲ್ಲಿ ಪಾಲ್ಗೊಳ್ಳುವ ಮಾವುತರು, ಕಾವಾಡಿಗಳು ಮಾತನಾಡಿ, ನಾಡದೇವಿಯ ಹಬ್ಬದಲ್ಲಿ ಭಾಗಿಯಾಗೋಕೆ ನಿಜವಾಗಿಯೂ ನಾವು ಪುಣ್ಯ ಮಾಡಿದ್ದೇವೆ ಅಂದರು. ಪುನಃ ದಸರಾಕ್ಕೆ ಹೋಗ್ತಾ ಇದ್ದೀವಿ ತಾಯಿ ಆಶೀರ್ವಾದದಿಂದ. ಈಗ 3 ಆನೆ ಹೋಯ್ತಾ ಉಂಟು ಫಸ್ಟ್ ಬ್ಯಾಚಿಗೆ. ಧನಂಜಯ, ಗೋಪಿ, ಕಂಜನ್ ಅಂತ. ತುಂಬಾ ಖುಷಿ ಆಯ್ತದೆ. ವರ್ಷ ಖುಷಿನೇ ಆಗೋದಲ್ಲ ಸರ್. ನಮ್ಮ ಆನೆ ಅದು ಪಟ್ಟದಾನೆ, ಅದು ಅರಮನೆ ಒಳಗಡೆ ಅದು ಪಟ್ಟದಾನೆಯಾಗಿ ಕೆಲಸ ಮಾಡ್ತಾ ಇದೆ. ಅದು ಮಹಾರಾಣಿಯವರು ಸೆಲೆಕ್ಟ್ ಮಾಡಿದ ಆನೆ. ಒಟ್ನಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗಾಗಿ ಗಜಪಡೆ ಮೈಸೂರಿನತ್ತ ಸಾಂಪ್ರದಾಯಿಕ ಹೆಜ್ಜೆ ಹಾಕಿವೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.